ಜಾತಿ ಜನರಲ್ಲಿ ಹೆಚ್ಚಿಗಿದೆ ಅನ್ನೋದು ನಮಗೆ ಗೊತ್ತಿದ್ದ ವಿಷಯ. ಅದು ಈಗಾಗಲೇ ಅನುಭವದಿಂದ ತಿಳ್ಕೊಂಡಂಥ ಮತ್ತು ಅದರ ಇತ್ತೀಚಿನ ದಿನದಲ್ಲಿ ಏನೇನಾಗಿತ್ತು ಡೆವಲಪ್ಮೆಂಟ್ ತಿಳ್ಕೊಬೇಕಾಗಿದೆ ಖಚಿತವಾಗಿ ಆ ದಿಶೆಯಲ್ಲೇ ಜಾತಿವಾರು ಈ ಒಂದು ಸಮೀಕ್ಷೆ ಆಗಿ ಅದು ನಮ್ಮ ತೆಲಂಗಾಣದಲ್ಲಿ ಆದ ರೀತಿಯಲ್ಲಿ ಅಂತೇಳಿ ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಸಮೀಕ್ಷೆ ನಡೆಸೋ ಕುರಿತಾಗಿ ಈಗಾಗಲೇ ಟ್ರೈನಿಂಗ್ ಕೊಡಿಸೋದು ಮಾಡೋದೆಲ್ಲ ಇವತ್ತಿನ ಶುರು ಆಗ್ಯದ. ಆದಷ್ಟು ಜಲ್ದಿ ಮುಗಿಸ್ತೀವಿ, ಅದಕ್ಕೆ ಟೈಮ್ ಬಾಂಡ್ ಹಾಕ್ಕೊಂಡಿದ್ದಾರೆ. 15 ದಿನದಲ್ಲಿ ಈ ಸಮೀಕ್ಷೆ ಮುಗಿಸೋದು. ಅದಕ್ಕಾಗಿ 1.65 ಲಕ್ಷ ಗಣತಿದಾರನ ನೇಮಿಸುವಂಥದ್ದು, ಆದಷ್ಟು ಜಲ್ದಿಯಾಗಿ ಬಗೆಹರಿಸುವಂಥದ್ದು. ಮತ್ತು ಹಿಂದಿನ ಒಂದು ಸಮೀಕ್ಷೆಯಲ್ಲಿ 54 ಪ್ರಶ್ನೆಗಳನ್ನು ಕೇಳುವಂಥದ್ದಿತ್ತು. ಇದೀಗ ಏನದಪ್ಪ ಅದಕ್ಕಿಂತ ಇನ್ನೂ ಅಷ್ಟು ಹೆಚ್ಚಾಗಿ ಕೇಳುವಂಥ ಪ್ರಮೇಯಗಳು ಈ ಸಲ ಬಂದಿದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಈ ಜಾತಿವಾರು ಗಣತಿ ಇನ್ನೊಮ್ಮೆ ಮಾಡೋದ್ರಿಂದಾಗೆ ಇದು ಮುಂದಿನ ದಿನದಲ್ಲಿ ಭಾಳಷ್ಟು ಹೆಲ್ಪ್ ಆಗುವಂಥದ್ದು. ಅಂತ ಹೆಲ್ಪ್ ಅಂದ್ರೆ ರಿಸರ್ವೇಷನ್ ದಿಶೆಯಲ್ಲಿ, ಮೀಸಲಾತಿ ದಿಶೆಯಲ್ಲಿ ಬಿದ್ದವ್ರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯದ, ಏನೇನು ಮಾಡಲಿಕ್ಕೆ ಸಾಧ್ಯದ, SC ST OBC ಜೊತೆಗೆ ಮೈನಾರಿಟಿ ಇವ್ರು ಯಾವ ಪ್ರಮಾಣದಲ್ಲಿ ಇರ್ತಾರೆ, ಒಂದು ಉಳಿದ ಮೇಲ್ಜಾತಿಗಳು ಮತ್ತೊಂದು ಜಾತಿಗಳು ಯಾವ ರೀತಿ ಇರ್ಬೋದು ಅಂತೇಳಿ ಇದು ನಿಜವಾಗಿ ಭಾಳ ವರ್ಷಗಳ ಹಿಂದೆ ಆಗಬೇಕಾಗಿತ್ತು. ಈಗ ಆಗ್ತಾಯಿದೆ, ಆಗಲೇಬೇಕಾದಂಥದ್ದು. ಈಗಾಗಲೇ ಆಗಿದ್ದು ಹೆಚ್ಚು ಕಾಂತರಾಜ್ ಅವರು ಮತ್ತೆ ರಿಪೀಟ್ ಆಗಬಾರ್ದಿಲ್ಲ. ಅದಕ್ಕಾಗಿ ಪರ್ಫೆಕ್ಟಾಗಿ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಮತ್ತು ತಮ್ಮ ಒಂದು ಕ್ಯಾಬಿನೆಟ್ದಲ್ಲೇ ಒಂದು ಸಲಹೆನೂ ಕೊಟ್ಟಿದ್ದಾರೆ. ಇದು ಅತ್ಯಂತ ಪರ್ಫೆಕ್ಟ್ ಆಗಲಿ ಮತ್ತು ಪಕ್ಕಾ ಆಗಲಿ ಅಂತೇಳಿ ಈ ಸಮೀಕ್ಷೆ. ಯಾಕಂತಂದ್ರೆ ಅವ್ರು ಹೇಳಿದಂಥ ಮಾತು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಈ ಬಾರಿ 1.65 ಲಕ್ಷ ಗಣತಿದಾರರು ಸೇರಿದಂತೆ ಮಾನವ ಸಂಪನ್ಮೂಲ ಅವಶ್ಯವಿದೆ. ಸಮೀಕ್ಷೆ ಕೆಲಸಕ್ಕೆ ಶಿಕ್ಷಕರ ಜೊತೆಗೆ ಇತರ ಇಲಾಖೆ ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗುವುದು ಅಂತ ಹೇಳಿಬಿಟ್ರೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ತೊಗೊಳ್ತೀವಿ, ಜಲ್ದಿ ಮುಗಿಸ್ಬೇಕಾಗಿದೆ. ಇದನ್ನು ಈಗಾಗಲೇ ಮಾಡಿದ್ದ ರಿಪೋರ್ಟ್ಗಳು ಹೋಗಿ ಮೋಸ್ಟ್ಲಿ ಅದನ್ನು ಚಾಣಿಗೆ ಹಾಕೋ ಕೆಲಸ ಮಾಡ್ಬೋದು, ಅದು ನೋಡ್ಕೋಬೋದು. ಯಾಕೆ ಇದ್ದಂಥ ಆಧಾರ ತೆಗೆದುಕೊಂಡು ಹೋಗಬೇಕಾಗಿದೆ ಎಲ್ಲಿ